ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ನಾವು ಯಾವಾಗಲೂ ನಾನು ಪ್ರತಿ ಸಾರಿನೂ ಕೂಡ ಒಂದು ವಿಚಾರನ ಕೇಳ್ತಾ ಬರ್ತೀನಿ. ಅಪ್ಪಾಜಿ ಯಾವ ಥರ ಸಾಕಬೇಕು, ಹೇಗೆ ಅಂತ. ಕೆಲವ್ರು ಹೇಳ್ತಾರೆ ಆ ತಿಂಡಿ ಕೊಡ್ತೀನಿ, ಈ ತಿಂಡಿ ಕೊಡ್ತೀನಿ, ರವೆ ಗಂಜಿಯಲ್ಲೇ ಇವರು ಅಷ್ಟು ಎತ್ತುಗಳನ್ನು ಚೆನ್ನಾಗಿ ಸಾಕ್ತಾರೆ ಅಂದರೆ, ಬೇರೆಯವ್ರ ಥರ ತುಪ್ಪ ಕೊಡ್ತೀನಿ, ಬೆಣ್ಣೆ ಕೊಡ್ತೀನಿ, ಇನ್ನೇನೋ ಕೊಡ್ತೀನಿ ಅನ್ನೋಷ್ಟು ಇದು ಮಾಡಲ್ಲ. ತುಂಬ ಒಂದು ಖುಷಿ ಆಗುತ್ತೆ. ನಮ್ಮ ಮರವೆ ನಾರಾಯಣಪ್ಪ ಅವರು ಸಾಕ್ತಕ್ಕಂಥ ರೀತಿ, ಆ ನೋಡ್ಕೊಳ್ತಕ್ಕಂಥ ಪ್ರೀತಿ ಎರಡು ತುಂಬ ಅಪಾರವಾದದ್ದು, ತುಂಬ ದೊಡ್ಡದು, ತುಂಬ ಒಂದು ಖುಷಿ ಆಗುತ್ತೆ. ಅದೇ ರೀತಿಲಿ ಏನು ದಯವಿಟ್ಟು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವೀಡಿಯೋಸ್ನ ನೋಡಿ, ಯಾರೂ ಕೂಡ ಅರ್ಧಕ್ಕೆ ಪಾಸ್ ಮಾಡಬೇಡಿ. ತುಂಬ ಇನ್ಫಾರ್ಮೇಷನ್ಸ್ ಇರುತ್ತೆ. ಪ್ರತಿಯೊಬ್ಬರು ರೈತರನ್ನು ಕೂಡ ನಾನು ಭೇಟಿ ಮಾಡ್ತೀನಿ, ಯಾರೋ ದೊಡ್ಡ ಪೆಂಡಾಲಲ್ಲಿರೋರನ್ನ ನಾನು ಭೇಟಿ ಮಾಡಲ್ಲ. ಈ ವರ್ಷ ಕೆಲವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಬಗ್ಗೆ ಹಿನ್ನೆಲೆಯನ್ನು ತಿಳ್ಕೊಂಡು ಹೋಗಿ ನಾನು ವೀಡಿಯೋಸ್ನ ಮಾಡಿಕೊಟ್ಟಿದ್ದೀನಿ. ತುಂಬ ಒಂದು ಖುಷಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಾನು ಅಷ್ಟೆಲ್ಲ ಮಾಡ್ತಾಯಿರೋದು. ರೈತರ ಮನೆಯಿಂದ ಹೋಗಬೇಕು, ಇನ್ನೊಬ್ಬ ರೈತರ ಮನೆಗೆ ಹೋಗಬೇಕು, ಯಾರೋ ಮಧ್ಯ ದಳ್ಳಾಳಿ ಬಂದು ಅದನ್ನು ಲಕ್ಷ ದುಡ್ಡನ್ನ ತಿನ್ನಬಾರ್ದು. ಸಾಕ್ತಕ್ಕಂಥ ಪ್ರೀತಿಯಿಂದ ಸಾಕ್ತಕ್ಕಂಥವ್ರ ಮನೆಗೆ ಹೋಗಬೇಕು ಅಂತ ನೋಡಿ. ಈಗ ನಮ್ಮ ಮರವೆನಾರಾಯಣಪ್ಪರ ಮನೆಗೆ ಬಂದರೆ ತುಂಬ ಒಂದು ಖುಷಿ ಆಗುತ್ತೆ. ಯಾತಕ್ಕೆ ಅಂತಂದರೆ ಅವ್ರ ಮನೇಲಿ ಯಾವುದನ್ನು ಇಲ್ಲ ಅಂತ ಹೇಳಲ್ಲ. ಅವ್ರು ಬಂದ ತಕ್ಷಣ ನಿನಗೆ ಯಾವ್ದು ಬೇಕು ಅಂತ ಕೇಳ್ತಾರೆ ಫಸ್ಟು. ಬೇರೆಯವರು ಏನಕ್ಕೆ ಬಂದ್ರಿ ಅಂತ ಕೇಳಿದ್ರೆ ಇವ್ರಿಗೆ ಯಾವ್ದು ಬೇಕು ಅಂತ ಕೇಳ್ತಾರೆ. ಆವಾಗ ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ತುಂಬ ಒಂದು ಅಪಾರವಾದಂಥ ಒಂದು ಪ್ರೀತಿ. ಇವತ್ತವರು ಇಷ್ಟು ಏಜಲ್ಲೂ ಕೂಡ ಇಷ್ಟು ಹೆಲ್ತಿಯಾಗಿ ಓಡಾಡಿಕೊಂಡು ಒಂದು ಖುಷಿಯಲ್ಲಿ ಎಲ್ಲ ಅಭಿಮಾನಿಗಳ ಜೊತೆಲೂ ಕೂಡ ಇರ್ತಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಬಸವಪ್ಪನ ಸೇವೆ ಮಾಡ್ತಿರೋ ರೀತಿ. ಯಾಕೆಂದರೆ ಅವ್ರು ಯಾವತ್ತೂ ಒಳ್ಳೆ ಬಟ್ಟೆಗೆ, ಒಳ್ಳೆ ಊಟಕ್ಕೆ ಆಸೆ ಪಟ್ಟಿರೋದು ಬಸವಪ್ಪನ. ಆ ಬಸವಪ್ಪನೇ ಅವ್ರನ್ನ ಇವತ್ತು ಅಷ್ಟು ಮೇಲೆತ್ತಿ ನಿಲ್ಲಿಸಿದೆ. ತುಂಬ ಒಂದು ಖುಷಿ ಆಗುತ್ತೆ. ಅಪ್ಪಾಜಿ, ನನ್ನ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಯೂಟ್ಯೂಬ್ ಚಾನಲ್ಲು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಸಪೋರ್ಟ್. ನಮ್ಮ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಎಲ್ಲರೂ ನೀವು ಸಪೋರ್ಟ್ ಮಾಡಿ ಬೆಳೆಸಿ. ಓಕೆ ಅಪ್ಪಾಜಿ, ಥ್ಯಾಂಕ್ ಯು. ಘಾಟಿಲೂ ಕೂಡ ವಿಡಿಯೋ ಮಾಡ್ತೀವಿ, ಘಾಟಿಲೂ ಮೆರವಣಿಗೆ ಮಾಡ್ತೀವಿ. ಸಪ್ಲಮ್ನಲ್ಲಿ ಮೆರವಣಿಗೆ ಮಾಡಲ್ಲ, ಆದರೆ ಒಂಥರ ಮೆರವಣಿಗೆ ಇಲ್ಲ ಅಂದ್ರೆ ಒಂಥರ ಹದ್ದೂರಿಯಾಗಿರುತ್ತಲ್ಲ. ನಿಮ್ಮ ಕದರ್ ಏನಿರ್ಬೋದು? ಆ ಥರ ಆ ಥರ ಅಂದರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಅಭಿಮನ್ಯುವಿನ ಕಾಲ್ಗುಣನ ಅಥವಾ ಹೇಗೆ? ಹಾಂ, ಓಕೆ. ಇವಾಗ ಪ್ರತಿ ವರ್ಷ 10 ಜೊತೆ 8 ಜೊತೆ 10 ಜೊತೆ 13 ಜೊತೆ ಈ ಥರ ಎತ್ತುಗಳು ಇರ್ತಾವಲ್ಲ, ವರ್ಷದ 365 ದಿನಾನು ಹುಲ್ಲಾಗ್ತಿರಲ್ಲ, ಹೇಗೆ ಸಾಧ್ಯ ನಿಮಗಿದು? ಆ ಥರ. ಆಮೇಲೆ ಚಿಕ್ಕ ದನಗಳನ್ನು ಕೂಟ ಮಾಡಿ ಸಾಕೋದು ಬಿಟ್ಟು ಎಲ್ಲ ಒಳ್ಳೆ ಮಿನಿ ಆನೆ ಥರ ಸಾಕ್ತಿರಲ್ಲ, ಕಡೆ ಮಳೆ ದನಗಳು ಯಾಕೆ? ಏನು ಫುಡ್ಡನ್ನು ಮೇಂಟೈನ್ ಮಾಡ್ತೀರಾ? ಹಾಂ, ಏನು ಗಂಜಿ ಮಾಡ್ತೀರಾ? ಬೇಯಿಸ್ಬಿಟ್ಟೆ ಕೊಡೋದು? ಓಕೆ ಓಕೆ. ಹಾಗೆ ಎಷ್ಟೋ ಜನ ಒಂದು ಎತ್ತು ಕೂಟ ಇದ್ದರೆ ಕೂಟನ ಕಿತ್ತಿ ಇನ್ನೊಬ್ರಿಗೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಿಮ್ಮ ಹತ್ರ ಬಂದರೆ ಧಾರಾಳವಾಗಿ ಯಾವ್ದು ಬೇಕು ಕೊಡ್ತೀನಿ ಅಂತೀರಲ್ಲ, ಹೇಗೆ? ಆ ಥರ ಆ ಥರ. ಹಾಂ, ಹಾಂ, ಆ ಥರ. ಓಕೆ, ಕಡೆ ಮಳೆದು ಆ ಥರ. ಇವಾಗ ಅಷ್ಟು ಲೀಲಾಜಾಲವಾಗಿ ಕಡೆಮಳೆ ಎತ್ತನ್ನು ಆಯಿತು ಬಿಚ್ಕೊಡ್ತೀನಿ ಅಂತೇಳಿ ಬಿಚ್ಚಿಸಿದ್ರಲ್ಲ, ಅಂದರೆ ಮುಂದಿನ ಮನೆಗೆ ಹೋಗಿ ಮೆರೀಲಿ ಇನ್ನೂ ಆ ಥರ ನಿಮ್ಮ ಇದು.
ನೂರಾರು ಜನ ನನ್ನ ಮೇಲೆ ಕಾಂಪಿಟೇಷನ್ ಇದೆ. ಗಾಡಿ ನನ್ನೇನೋ ನಮ್ಮ ಆ ಥರ ಹೌದು, ನನ್ನ ಜನನೇ ನನ್ನ ಅಭಿಮಾನಿಗಳೇ ಹೇಗೆ ನಿಮ್ಮ ಅಭಿಮಾನಿಗಳು ಅಷ್ಟು ಪ್ರೀತಿ ತೋರ್ತಾರಲ್ಲ ಹೇಗೆ? ನಾನು ಯಾರೇ ಬರಲಿ ಅಲ್ಲ, ನಾನೇ ಒಂದು ವಿಡಿಯೋ ಫುಟೇಜ್ ತೊಗೊಳಕ್ಕೆ 12 ಅವರ್ ಕಾಯ್ದಿದ್ದೀನಲ್ಲ, ಎಲ್ಲರನ್ನ ಬಿಡಿಸಿ ಆಮೇಲೆ ಒಂಟಿ ಕೂರಿಸ್ಕೊಂಡು ತಗೋಬೇಕು ಅಂತೀನಿ, ಆದರೂ ತಿರುಗಿ ಮತ್ಕವರ್ ಆಯ್ತಾರಲ್ಲ, ಏನು ಮಾಡೋದು? ಅದು ನನ್ನ ಮೇಲೆ ಪ್ರೀತಿ ಇಷ್ಟ. ಆ ಥರ. ಹಾಗೆ ನಮ್ಮ ಒಂದು ಇದು ಈಗ ಘಾಟಿ ಜಾತ್ರೆ ಮಾಡ್ತೀರಾ, ಅಲ್ಲೂ ಕೂಡ ಅಷ್ಟೊಂದು ಖರ್ಚಾಗುತ್ತೆ, ಇಲ್ಲೂ ಕೂಡ ಅಷ್ಟು ಖರ್ಚಾಗುತ್ತೆ. ಯಾವತ್ತೂ ನೀವು ಅದು ಲೆಕ್ಕನೇ ಹಾಕಲ್ವಾ? ಲೆಕ್ಕ ಅಂದ್ರೆ ನಾವೇನು ಹೇಳ್ತೀವಿ, ನಮ್ಮ ರೈತರ ಹತ್ರ ಲೆಕ್ಕ ಇಲ್ಲ, ನಾವು ಲೆಕ್ಕ ತೋರಿಸಲ್ಲ. ಹಾಂ, ನಮ್ಮ ರೈತರು ಆ ಥರ. ಬೆಳಿಬೇಕು ಅಷ್ಟು ಇದಾಗ್ತದೆ. ಆಮೇಲೆ ಸಡನ್ನಾಗಿ ಅವನ್ನ ಲೆಕ್ಕ ಕೊಟ್ಟು ಭಾಳ ಕಲ್ಪನೆ ತಂದೆ ಆ ಥರ. ಆ ಥರ ನಮ್ಮ ಈ ಓಕೆ, ಈ ಸಪ್ಲಮ್ಮ ದೇವಿ ಜಾತ್ರೆನ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಒಂದು ಅನುಭವದಲ್ಲಿ ಎಷ್ಟು ವರ್ಷದ ಜಾತ್ರೆ ಇರ್ಬೋದು? ಇದು ನಮ್ಮ ತಾತ ಮಾಡ್ತಾ ಇದ್ದ. ಓಕೆ, ಹಂಗೆ ನಮ್ಮ ತಂದೆ ಕಲಿತು ತಂದೆ ನನ್ನ ಬರ್ತಾನೆ. ಅವಾಗ ಕೆಲವು 1000 ರೂಪಾಯಿ ಜನ ನೋಡೋಕೆ ಬರೋದು. ಓಕೆ. ಆವಾಗ ಇಲ್ಲಿ ಏನೋ ಒಂದು ಕಠಿಣವಾಗಿ 7 ದಿವಸವಾಗಿ ಬರೀ ಆ ಕಾಲದಾಗೆ ಒಂದು ತಿಂಗಳಿಗೆ 150 ರೂಪಾಯಿ ಲಾಭ ಸಿಕ್ಕಿದಾಗ 3 ಕೋಟಿ ಸಿಕ್ಕಂಗೆ ಆಗೋಯ್ತು ಅವತ್ತಿನ ಕಾಲದಲ್ಲಿ. ಅವತ್ತು ನಮ್ಮ ಬ್ರೇನ್ ಜೊಕ್ಕಿಬಿಟ್ಟು ಟಕ 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 ಟಕನ 5000 ಕೊಟ್ಟರು ನಾನೇ ಘಾಟಿ ಹೋದೆ ಆ ಕಾಲದಲ್ಲಿ. ಓಕೆ. 1000 ತಗೊಂಡು 5000 ಕಲ್ಲು ಮಾಡ್ತಾರೆ ಘಾಟಿನ. ಈಗಲೂ ಕೂಡ ಹೊರಗಡಿಕೆ ಎತ್ತುಗಳನ್ನು, ದೊಡ್ಡ ಎತ್ತುಗಳನ್ನು ತುಂಬ್ತೀರಾ ಹಾವೇರಿ ಆ ಕಡೆ? ಆವಾಗ ತುಂಬ್ತಾ ಇದ್ದೆ, ಈಗ 5 ವರ್ಷ ಇದೆ ಆಗೋದಿಲ್ಲ. ಸಸಿಗಳು ಅಲ್ಲ, ಅಟ್ಲೀಸ್ಟ್ ಆದರ್ಶನ್ಗಾದರೂ ಅದನ್ನ ಈಗ ಆ ಗಾಳಿ ಹೋಗ್ತದೆ, ಹಾವೇರಿ ಗಾಳಿ ಬೇಡ, ಬೇಡ. ಯಾಕೆಂದ್ರೆ ಅದು ನಿಮಗೆ ಲಾಸ್ಟ್ ಆಗಬೇಕು ಅಂತನಾ? ನನ್ನ ಪೀಳಿಗೆ ಲಾಸ್ಟ್ ಆಯಿತು. ನಾನು ಏನು ಮಾಡಿದ್ನೋ, ಏನು ಬಿಟ್ಟು, ಏನು ಕಳಿದ್ನೋ ಅವ್ರು ಬೇಡ. ಆ ಥರ. ಅಂದರೆ ಇವಾಗ ಏನೇ ಮಾಡಿದ್ರು ಇಲ್ಲೇ ನಮ್ಮ ಹುಡುಗರುಗಳಿಗೆ ಹೆಲ್ಪ್ ಆಗಬೇಕು ಆ ಥರ. ಘಾಟಿನೇ ಗೀಚೇನೆ, ಸಪ್ಲಮ್ಮನಿಗೆ ಕತ್ತೇನೆ. ಸಪ್ಲಮ್ಮ ತಾಯಿಗೆ ಬಂದೆ. ಆ ವರ್ಷ ನನಗೆ ನೀರು ಸಿಕ್ಕಿರಲಿಲ್ಲ, 46 ಬಯಲಾಗಿತ್ತು. ಇಲ್ಲಿ ಬಂದು ಏನೋ ಒಂದಷ್ಟು ಜನಕ್ಕೆ ಕಾಸು ಹಾಕಿಸಿದೆ. ಅವ್ರು ಸಾಯಂಕಾಲನೇ ರಿವ್ಯೂ ಬಂತು. ಅದಕ್ಕೆ ನಾನು ಇಲ್ಲಿಗೆ ಹೋಗಿದ್ದೆ ಸರ್. ಇವತ್ತು 36 ಎಕರೆ ನೀರು ಹೊಡಿತಾರೆ ಮುಂದೆ ಹೋಗಿ. ಆ ಥರ. ಅದೇ ನಾನು ಸ್ವಚ್ಛ ಕೋಟಿಗಳು ಸಂಪಾದನೆ ಮಾಡಿದೆ, ಕಳೆದಿದ್ದೀನಿ. ಓಕೆ. ಇವಾಗ ವಯಸ್ಸಾಯ್ತಲ್ಲ, ಆರಾಮಾಗಿ ಅವರೆಲ್ಲ ನೋಡ್ಕೋತಾರೆ, ನೀವು ಯಾಕಿರಲ್ಲ? ನಾನು ಚಿಕ್ಕನ್ನ ಓದ್ತೀನಿ, ಇದರಾಗೆ ಜೀವನ ಇಲ್ಲೇ ನನ್ನ ಎತ್ತಲ್ಲಿ ಇರ್ಕೊಂಡು. ಒಳ್ಳೆ ಊಟ ಆಸೆ ಪಡಲ್ಲ, ಒಳ್ಳೆ ಬಟ್ಟೆ ಆಸೆ ಪಡಲ್ಲ, ಒಳ್ಳೆ ಹಾಸಿಗೆ ಆಸೆ ಪಡಲ್ಲ, ಏನು ಬೇಡ. ಏನು ಪಡಲ್ವಲ್ಲ? ಯಾಕೆ, ಏನು ಅಂಥದ್ದು? ಬೆಳಗ್ಗೆ ಕಷ್ಟ ಕೊಟ್ಟಿಲ್ಲ, ಅಲ್ಲೇ ಬಿಸಾಕಿದ್ದೀನಿ. 5 ಜೊತೆ ಬಟ್ಟೆ ಕಳಿಸಿದ್ದು ಹಾಂ, ಅಲ್ಲೇ ಬಿಸಾಕಿ. ನಾನೇ ಆ ಥರ. ನಂಗೆ ಬೇಕಿಲ್ಲ, ಆ ಖುಷಿ ನಂಗೆ ಬೇಕಿಲ್ಲ. ಓಕೆ. ಇವಾಗ ಇಷ್ಟು ಜೊತೆ ದನಗಳನ್ನೆಲ್ಲ ನೋಡ್ಕೊತೀರಲ್ವಾ, ಹೇಗೆ ನಿಮಗೆ ಟೈಮ್ ಹೇಗೆ ಸಾಕಾಗುತ್ತೆ? ಸುಸ್ತಾಗಲ್ವಾ ಈ ವಯಸ್ಸಲ್ಲಿ? ಎಲ್ಲ ಸುಸ್ತು ನಂಗೆ ಬರಲ್ಲ. ಈಗ 8 ಗಂಟೆಗೆ ನಾನು ಆಳುಗಳೆಲ್ಲ ತುಂಬ ಎಲ್ಲ ಹಾಕಿ ಕೊಟ್ಟಿರ್ತಾರೆ. 8 ಗಂಟೆ ಮೇಲೆ 7 ಗಂಟೆಗೆ ಅದು 6 ಬರುತ್ತೆ. ಅಲ್ಲಿವರೆಗೂ ನಾನು ಒಳಗೆ ಇರ್ತೀನಿ, ಎತ್ತಾ ಇರ್ತೀನಿ. ಎಲ್ಲ ತಪ್ಪೆ ಕಂದರೆ ಹಿಡಿದು ಎತ್ತೀನಿ. ಅಲ್ಲ, ಯಾವಾಗಾರು ಬರಲಿ ಕಸ ಎತ್ತಾಕೋದು, ಮೈ ಉಚ್ತಾ ಇರೋದು, ಏನಾರೋ ಒಂದು ಮಾಡ್ತಾನೆ ಇರ್ತೀರಲ್ಲ, ಕೂರೋದಿಲ್ವಲ್ಲ ಯಾಕೆ? ಮಾಡಿದ್ರೆ ದೇವರು ಮುಚ್ಚಲ್ಲ. ಹಾಗೆ. ಅದು ನನ್ನ ಇದು, ನನ್ನ ವಿಧಿ. ಅಪ್ಪಾಜಿ, ನೋಡಿ, ಈಗ ನಿಮ್ಮ ಪ್ರಕಾರ ನಾವು ದನಗಳು ಸಾಕೋದು ಯಾವ ರೀತಿ ಸಾಕಬೇಕು? ಯಾವ ರೀತಿ ಏನಿಲ್ಲ, ಸ್ವಲ್ಪ ನಾವು ಹೊರಗಡೆ ಹೋದಾಗ ಪೀಡಾಗಿರ್ತದೆ. ನಾವು ಏನು ಕೊಡ್ತೀವಿ ಅದನ್ನೇ ಕಂಟಿನ್ಯೂ ಮಾಡಬೇಕು. ಬದಲಾಯಿಸ್ಬೇಕು. ಅದು ಮೇವು ತಿಂದಿರೋದಾಗೂ ಬೇರೆ ಕೊಟ್ಟಿಲ್ಲ, ಅದು ಕೊಡಬೇಕು. ಆ ಥರ. ಅಂದರೆ ಇವತ್ತಿನ ಹುಡುಗರುಗಳು ಯಾವ ಬೆಲೆಯಿಂದ ದನನ ತಗೊಂಡು ಅವರು ಇದು ಮಾಡಿದ್ರೆ ಒಳ್ಳೆಯದು? ದುಡ್ಡು ಎಲ್ಲರ ಕೈಗೂ ದುಡ್ಡು ಬೇಡ ಇರ್ತದೆ. ದುಡ್ಡಕ್ಕೇನು ಲೆಕ್ಕ ಇಲ್ಲ. ಯಾವಾಗ ಈ ಜಮೀನಿಗೆ ಗುಂತ್ಕೋಗಿದೆ, ಎಷ್ಟು ಗುಂತ್ಕೋಗಿದೆ, ಅದನ್ನೇನು ಕನಸು ಮಾಡ್ಕೊಂಬೇಡ. ಓಕೆ. ಇವಾಗ ದೇವನಹಳ್ಳಿ ಸುತ್ತನಾಗ 15 ಕೋಟಿ, 12 ಕೋಟಿ, 13 ಕೋಟಿ ಅವ್ರೇನು ಕಲ್ತು ಇರ್ತಾರೆ. ಸತ್ತ ಅವ್ರೇನು ದೇವನಹಳ್ಳಿಯಾಗಿ ಇವಾಗ 15 ಜೊತೆ ಎತ್ತಾಗಿದೆ. ಮೊದಲು ಒಂದೇ ಜೊತೆಯಲ್ಲಿ ಕಷ್ಟ ಇದೆ ಶಿವನಪ್ಪ. ಇವಾಗ 15 ಜೊತೆ ಎತ್ತು ತುಂಬಿಸೋದು. ನಿಮ್ಗೆ ಅದು ಖುಷಿ ಅನಿಸುತ್ತಾ? ಅದು ಖುಷಿ, ಕಣ್ಣು ತುಂಬ ಖುಷಿ. ಅವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿಲ್ಲ. ಆ ಸಾಕಣೆ ಮಾಡಿದರೆ ಅದು ಮುಂದೆ ಎಲ್ಲನೇ ಬೇರೆ. ರೋಗ ಬರಲ್ಲ, ರುಜಿನ ಬರಲ್ಲ, ರೈಸ್ ಮೂರು ಎಳೀತಾ ಇರ್ತದೆ. ಇದಕ್ಕೆ ತೆಗೆಯಲ್ಲ ವಯಸ್ಸು. ಈಗಲೂ ಕೂಡ ಹುಡುಗರುಗಳು ಬಂದು ನನಗೆ ಇದು ಕ್ರೇಜು ನನಗೆ ಅಂತಂದರೆ ನೀವು ಅದನ್ನು ಕಲಿಸ್ಕೊಡ್ತೀರಾ? ಕಲಿಸ್ಕೊಡ್ತೀನಿ.
ಕೊಡ್ತಾ ಇದ್ದೀನಿ. ವ್ಯಾಪಾರ ಆಗಲಿ, ಬಟ್ಟೆಯಲ್ಲಿ ಕೈಯಿನ ವ್ಯಾಪಾರ ಆಗಲಿ ಎಲ್ಲ ಕಳ್ಸಿಕೊಡ್ತಾ ಇದ್ದೀನಿ. ಎಲ್ಲ. ಮಾಡಿ ಸುತ್ತಲ 1000 ಜೊತೆ ಜಾಸ್ತಿ ಮಾಡಿದ್ರು ನಾನು ಮದುವೆ ನಾಣ. ನಮ್ಮ ಈ ಕಡೆ ಅಷ್ಟೇ ನನ್ನೆಕಾಯಿ ಸತ್ತರು ಮತ್ತೊಂದು ಮಗದೊಂದು ಆ ಥರ. ಘಾಟಿನಾಗ 100 ಚಪ್ರ ಆಗಬೇಕಾದ್ರೆ ಯಾರು ಮದುವೆ ಕಿಂಗು ಹಳ್ಳಿಕಾರೆಲ್ಲ ಮದುವೆ ಕಿಂಗು. ಓಕೆ. ಜೋರು ನಮ್ಮ ಮಗ ಕೆಂಪೇಗೌಡರು ನನಗಿನ್ನ ಫೋರ್ಸ್ ಮಾಡಿ ದುಡ್ಡು ವರ್ಷಕ್ಕೊಂದು ಕೋಟಿ ಕಳೀಲಿ, ನೀನು ಯಾಕಪ್ಪ ಇದು ಕಳಿದೆ ಅನ್ನಲ್ಲ. ಅವನು ಮಗನು ಅಂದರೆ ನೀವು ಎಷ್ಟೇ ಕಳೆದ್ರೂ ಕೂಡ ಅವ್ರು ಯಾವತ್ತೂ ಕೇಳಲ್ಲ ನನ್ನ ಎದುರು ನಿಂತಿರಲ್ಲ. ಆ ಥರ. ನಮ್ಮ ಕ್ಲಾಸ್ ಓಕೆ. ನಿಮ್ಮ ನಿಮ್ಮ ನನ್ನ ಅಳಿಸಿದ್ದು ಕೋಟಿ ಕಳೆದು ನನ್ನ ಇಳಿಸ್ತಂದ. ಹಾಗಾದರೆ ಈಗ ದೇವಸ್ಥಾನ ಎಲ್ಲ ರೆಡಿ ಆಗಿದೆಯಾ? ಏನು ಮಾಡ್ತಾವ್ರಲ್ಲ ಮಾಡ್ತಿದ್ದಾರೆ. ಮಾಡ್ತಾವ್ರೆ. 5-6 ತಿಂಗಳೊಳಗೆಲ್ಲ ಚಿಕ್ಕಾಗೋಗ್ಬಿಡ್ಬೇಕು ಪೂರ್ತಿ. ಅವರು ಇವನ್ನೆಲ್ಲ ಕಲಿಸಿ ಇಲ್ಲ, ಬರ್ತೀವಿ, ನಾವೆಲ್ಲರೂ ಬರ್ತೀವಿ. ಬಂದು ಅದನ್ನು ನೋಡಿ ಅದು ದೇವರು ಮನುಷ್ಯನ ಆತನೇ ಅದನ್ನು ಮಾಡ್ತಾನೆ. ಅದ್ರ ಕಲೆ ಬೇರೆ ಇನ್ನೂ ನೋಡಿ ಸುಂದರ ಘಾಟಿ. ಆ ಥರ. ಅಂದರೆ ನಿಮ್ಗೆ ಅದೊಂದು ಖುಷಿ, ಒಂದು ಸ್ಪಿರಿಟು. ಓಕೆ. ಎಲ್ರಿಗೂ ಮನಸ್ಸೈತೆ ದೇವಸ್ಥಾನ ಮಾಡ್ಬೇಕಂದ್ರೆ ನನ್ನ ಮನಸ್ಸಲ್ಲ. ಇವಾಗ ಸೋಮವಾರ ಮುರುಗಲಿಕ್ಕೆ ತಾಯಿಗೂ ಮಂಗಳಾರತಿ ಮಾಡಿ ಸಾಮಾನ್ಯ ಕಟ್ಟಿ ಆದಿ ಎಲ್ಲ ಮಾಡ್ತೀವಿ. ಆ ಥರ ಗಳನ್ನು ಮಾಡಿದ್ದೀರಾ. ಯಾವುದೇ ದುಡ್ಡನ್ನ ನೀವು ಇವತ್ತಿಗೂ ಲೆಕ್ಕ ಹಾಕಿಲ್ಲ, ಹಾಕೋದು ಇಲ್ಲ. ಒಟ್ಟಿನಲ್ಲಿ ನಿಮಗೆ ನಿಮ್ಮನ್ನು ನೋಡ್ತಕ್ಕೆ ಬರ್ತಕ್ಕಂಥ ಅಭಿಮಾನಿಗಳು, ಅವರ ಪ್ರೀತಿ, ಅದೇ ನಿಮಗೆ ದೊಡ್ಡದು. ದುಡ್ಡು ನನ್ನ ಬಂಗಾರ ಅವರೇ. ನನ್ನ ಅಭಿಮಾನಿಗಳಲ್ಲಿ ಬಂದು ನನ್ನ ಖುಷಿ ಕೊಡ್ತಾರಲ್ಲ, ಅದು 100 ಕೋಟಿ ನನ್ನ ಸಾಕದೆ. ಅದೇ ನಿಮಗೆ 100 ಕೋಟಿ. 8 ಕೋಟಿ ಮನೆ ನನ್ನ ಮೇಲೆ ಹಾಕ್ತಾರೆ, 8 ಕೋಟಿ ನನ್ನ ಮನೆಗೆ ಕೊಟ್ಟಿರೋದು. ಅಲ್ಲ, ಅಭಿಮಾನಿಗಳೆಲ್ಲ 1 ರೂಪಾಯಿ ನಿಂದ್ರೆ ಇವತ್ತು ಅದು ಎಷ್ಟು ಕೋಟಿ ಆಗ್ಬಿಟ್ಟಿರೋದು. ಕೋಟಿ ಆಗೋಗೋದು ಆ ಥರ. ಬೇಕಿಲ್ಲ, ಅಷ್ಟು ಎಲ್ಲ ಜೀವನ ಕೊಟ್ಟಾನೆ. ಇನ್ನೇನಿಲ್ಲ. ನಾನು ಅಂದ್ಕೊಂಡ್ರೆ ಪ್ರೋಗ್ರಾಮ್ ನಿಂತು ಮದುವೆ ನನ್ನ ಮೊಮ್ಮಕ್ಕಳು ಬಿಟ್ಟರೆ ಇನ್ನೇನಿಲ್ಲ. ನಾನು ಅಂದ್ಕೊಂಡಿದ್ದು ಬಾಕಿಲ್ಲ ಕೊಟ್ಬಿಟ್ರು. ನಿಮ್ಗೆ ಅದಷ್ಟು ಖುಷಿ ಬಿಟ್ಟರೆ ಬೇರೆ ಏನಿಲ್ಲ. ನಾನು ಏನು ಅಂದ್ಕೊಂಡಿದ್ದೀನೋ, ನಾನು ಯಾವ ಗಾಡಿ ಅಂದ್ಕೊಂಡಿಲ್ಲ, ಗಾಡಿಗೆಲ್ಲ ಮನೆ ಸಾಕು. ಎಲ್ಲನೂ ಕೂಡ ನಿಮ್ಮನ್ನು ಒಂಥರ ದೇವರು ಅಂತ ನೋಡ್ತಾರೆ. ಹೌದು ಸ್ವಾಮಿ. ಅಂದರೆ ಒಂದು ಜನ ಒಬ್ಬ ಮನುಷ್ಯನ ಪ್ರೀತಿ ಮಾಡಬೇಕು ಅಂದರೆ ಅವನೊಬ್ಬ ಸಿನಿಮಾ ಸ್ಟಾರ್ ಆದರೆ ಇಲ್ಲ ರಾಜಕಾರಣಿ ಆದರೆ ನೋಡ್ತಾರೆ. ಆದರೂ ನೀವು ರಾಜಕಾರಣಿನೂ ಅಲ್ಲ, ಸಿನಿಮಾ ಸ್ಟಾರು ಅಲ್ಲ, ಯಾಕೆ ಇಷ್ಟೊಂದು ಪ್ರೀತಿ? ರಾಜಕಾರಣಿಗಳೇ ಯಾಕೆ ಏನು ಇಷ್ಟು ಮಾಡ್ತಾ ಇದ್ರು ಅಂತೇಳಿ ಅವರೇ ಅವ್ರ ಹತ್ರ ಎಪ್ಪಿಯ ಬಂದು ನನ್ನ ಹತ್ರ ಹೇಳವ್ರೆ. ಓಕೆ. ಅದು ಅವನ ಹೆಸರು ಹೇಳೋದು ಬೇಡ, ರಾಜಕೀಯ ನನ್ನ ಹೆಸರು ಘಾಟಿನಾಗ ಆಯ್ತಲ್ಲ. ಅವತ್ತು 3 ದಿವಸನೇ ಪ್ರಿಯಾಗಳು ಬಂದು ಹಿಂಗೆ ಹೇಳಿದ್ರು. ಅದು ಈ ಥರ ಮಾತಾಡ್ತಾವನೆ, ಏನು ನಿನ್ನ ಮಹಿಮೆ ಅಂದರೆ ಅಮ್ಮ ದೇವ್ರ ಮಹಿಮೆ ಸಾಕ್ತಾನೆ. ಬೇರೆ ಮತ್ತು ನಾನೇನು ಮಾತಾಡೋದು. ಅದೇ ಎಷ್ಟು ಜೊತೆ ಎತ್ಕೊಂಡು ಮಾರಿರ್ಬೋದು ಈ ಸತಿ? ಈ ಸತಿ ಒಂದು ಸುಮಾರಾಗಿ ಒಂದು 6 ಆನೆ ಕಳೆದೆವು. ರೂಪಾಯಿನಾಗ 6 ಆನೆ ಹೋಗಿದೆ. ಓಕೆ. ನೀವೆಷ್ಟು ಮಾರಿದ್ರಿ? ನಾನು 4 ಮಾರಿದ್ರಿ. ಈಗ ಒಂದು ಒಂಟಿ ಬೇರೆ ವ್ಯಾಪಾರ ಆಗದೆ, ಜೊತೆಯಿಂದ ಕಿತ್ತಿ ಜೊತೆ ಕಿತ್ತಾಗ ಬಿಳಿ ಆನೆ. ಏನು ಅನ್ಸುತ್ತೆ ಆ ಥರ ಕಿತ್ಕೊಟ್ಟಾಗ? ನಾವೇನು ಯೋಚನೆ ಮಾಡೋದು, ನಾಳೆ ಬೆಳಗ್ಗೆ ಫೋನ್ ಆಗಿ ಬರ್ತದೆ. ಆ ಥರ ತುಂಬ ಒಂದು ಒಡನಾಟ ಜಾಸ್ತಿ ಇರೋದ್ರಿಂದ ಏನು ಭಯ ಇಲ್ಲ. ಆ ಥರ. ಓಕೆ. ನನಗೂ ಕೂಡ ಒಂದು ತುಂಬ ಖುಷಿಯಾಗುತ್ತೆ ಅಪ್ಪಾಜಿ. ಯಾಕೆಂದರೆ ನಾನು ನೋಡಿರೋದ್ರಲ್ಲಿ ಆ ಒಂದು ದನಗಳ ವಿಚಾರದಲ್ಲಿ ನನ್ನನ್ನು ನೀವಿಷ್ಟು ಇದು ಮಾಡಿದ್ದೀರಾ. ನನ್ನ ಚಾನಲ್ಲು ಇವತ್ತು ನಿಮ್ಮ ಒಂದು ವಿಡಿಯೋ ಬಿಟ್ಟರೆ 100 ಜನ ಒಂದು ಹೊಸ ಸಬ್ಸ್ಕ್ರೈಬರ್ ಆಗ್ತಾರೆ. ಹೌದಾ? ತುಂಬ ಒಂದು ಖುಷಿಯಾಗುತ್ತೆ. ನಿಮ್ದೊಂದು ವಿಡಿಯೋ ಬಿಟ್ಟರೆ ಸಾಕು 100 ಜನ ಹೊಸ ಸಬ್ಸ್ಕ್ರೈಬರ್ ಬರ್ತಾರೆ. ಮಗು ಜೇಕ್ಲಿ ನೋಡ್ಬೇಕು, ಆ ಥರ ನಾನು ಹೇಳಿರ್ತೀನಲ್ಲ. ಒಂದು ಹಾಲು ಕೊಡೋ ಮಗು ಜೇಕ್ಲು ಹಾಲು ಕುಡಿತಾ ಬಿಟ್ಟು ನೋಡಬೇಕಾಗಿದೆ ಅಂತ ಅಷ್ಟೇ ನಾನು ಹೇಳೋದು. ಜಾಸ್ತಿ ನಾನು ಉಸಿರೆತ್ತಿದ್ದೀನಿ ಎತ್ತಲ್ಲ. ಆ ಥರ. ಹೌದು. ಓಕೆ. ತುಂಬ ಒಂದು ಖುಷಿಯಾಗುತ್ತೆ ಅಪ್ಪಾಜಿ. ದಯವಿಟ್ಟು ನಾನು ಕೆಂಗಲಲ್ಲಿ ನಡೆಸ್ತಕ್ಕಂಥ ಹಸುಕರುಗಳ ಸ್ಪರ್ಧೆಗೆ ಬರ್ತೀನಿ. ನೀವು ದಯವಿಟ್ಟು ಬರಬೇಕು. ನನಗೆ ಬರ್ತೀನಿ ಆದಿಗೂ ಕೂಡ ಹೇಳಿದ್ದೀನಿ, ಬಂದು ನನಗೆ ಏನು ಬರ್ತೀನಿ. ಸೆಲೆಕ್ಷನಲ್ಲಿ ಇದ್ದು 1-2 ಅವರ್ ಬರಬೇಕು. ನಾನು ಏನೇ ಆಗಲಿ ಅವತ್ತು ಕೆತ್ತಾಯ ಮಾಡಿದ್ದೀನಿ, ಬರ್ತೀನಿ. ನನ್ನ ಮಗನ ಕೂಡ ಬರ್ತೀನಿ. ಓಕೆ ಅಪ್ಪಾಜಿ. ಓಕೆ, ಥ್ಯಾಂಕ್ ಯು. ವಿಡಿಯೋ ಆನ್ ಆಗಿದೆ, ಫೋಟೋ ಅಂತ ಇದು ಮಾಡಿ ಅಂತ ಹೇಳಿದ್ರು.
ಸ್ನೇಹಿತರೆ. ಇವತ್ತು ನಮ್ಮ ನಡೆದಾಡೋ ದೇವರು ಅಂತಲೇ ನಾನು ಕರೆಯೋದು. ಯಾಕೆಂದರೆ ನಮ್ಮ ಮರವೆ ನಾರಾಯಣಪ್ಪರನ್ನ ನಾನು ಯಾವತ್ತೂ ನಮ್ಮ ಸಿದ್ಧಗಂಗಾ ಶ್ರೀಗಳು ಹೇಗೆ ನಾವು ನಡೆದಾಡೋ ದೇವರು ಅಂತ ಹೇಳ್ತಿದ್ನೋ, ಇವತ್ತು ನಾನು ಅದನ್ನೇ ಕರೆಯೋದು. ಎಲ್ಲರೂ ಕೂಡ ಸುಮಾರು ಜನ ಅಭಿಮಾನಿಗಳು ದೇವರು ಅಂತಲೇ ಕರೀತಾರೆ. ನನಗೂ ತುಂಬ ಖುಷಿ ಆಗೋದು ಅಂದರೆ ಆ ದೇವರು ಅನ್ನೋ ಪದನೇ. ಅಪ್ಪಾಜಿ ಹೇಗೆ ಅನಿಸುತ್ತೆ ಘಾಟಿಗೂ ಇದಕ್ಕೂ ಏನು ಅನಿಸುತ್ತೆ? ಓಕೆ, ಘಾಟಿ ಜಾತ್ರೆಯಲ್ಲಿ ಬಂದಂಥ ಅಭಿಮಾನಿಗಳಿಗೂ ಇಲ್ಲಿ ಬಂದಿರ್ತಕ್ಕಂಥ ಸಪ್ಲಮ್ಮನ ಅಭಿಮಾನಿಗಳಿಗೂ ಏನು ಡಿಫ್ರೆನ್ಸು? ಇಲ್ಲಿ 4,000 ಕೋಟಿ ಇಲ್ಲೇನಿಲ್ಲ, ಇಲ್ಲಿ ಕಮ್ಮಿ ಅಲ್ಲ. ಇಲ್ಲಿ ನನ್ನ ಅಭಿಮಾನಿಗಳಲ್ಲಿ 4,000 ಕೋಟಿ ಜನ ಆ ಥರ 4 ಸ್ಟೇಟಲ್ಲಿ, ಇಲ್ಲೆಲ್ಲ 2 ಸ್ಟೇಟ್ನವರು 4 ಸ್ಟೇಟ್ ಜನ ಸೇರಿಸಿಲ್ಲ. ಅಲ್ಲಿ ತುಂಬ ಒಂದು ಖುಷಿ ಆಗುತ್ತೆ. ಹೌದು, ಒಂದು ತೆಗಿಲಿದ್ದಕ್ಕೆ ನನ್ನ ಅಭಿಮಾನಿಗಳಿಗೆಲ್ಲ ಆ ಥರ. ಹೌದು. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ನೀವು ನಮ್ಮ ಮರವೆ ನಾರಾಯಣಪ್ಪರವು. ಹಾಗಾಗಿ ಇವತ್ತು ಸಪ್ಲಮ್ಮ ಜಾತ್ರೆ ಒಳಗಡೆ ಯಾವ ಮಟ್ಟಕ್ಕೆ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಎತ್ತುಗಳ ಒಂದು ಕ್ರೇಜು, ಅಭಿಮಾನಿಗಳ ಒಂದು ಒಡನಾಟ ಹೇಗಿದೆ ಅಂತ ನಿಮ್ಗೆ ಹಾಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇದೇ ಎತ್ತಲ್ಲಿ ಒಂದು ಎತ್ತು ನಮ್ಮ ಚನ್ನಪಟ್ಟಣದಿಂದ ಬಂದಂಥ ಎತ್ತು. ಇದರಲ್ಲಿ ಒಂದು ಬಲಗಡೆ ಇರ್ತಕ್ಕಂಥದ್ದು ಈಗ ಈ ಮೊದಲನೇ ಎತ್ತು ನಮ್ಮ ಚನ್ನಪಟ್ಟಣದ ಎತ್ತು. ಈ ಎತ್ತಿಗೆ ಕೂಟ ಮಾಡಿ ನಿಲ್ಲಿಸಿದ್ದಾರೆ. ತುಂಬ ಒಂದು ಖುಷಿ ಆಗ್ತಿದೆ. ಹಾಗಾಗಿ ನೋಡ್ತಾ ಇರ್ಬೋದು, ನೀವು ಒಂದು ಜೊತೆ ಕಡೆ ಮಳೆ ಇತ್ತು. ತುಂಬ ಒಂದು ಖುಷಿ ಆಗುತ್ತೆ ನೋಡ್ತಿದ್ರೆ. ನೋಡ್ತಾ ಇರ್ಬೋದು, ನಮ್ಮ ನಡೆದಾಡೋ ದೇವರು ಘಾಟಿಲಿ ಅಷ್ಟೇ ಅಲ್ಲ, ಸಪ್ಲಮ್ಮನ ಜಾತ್ರೆಯಲ್ಲೂ ಕೂಡ ಕಾರ್ಯಕ್ರಮನ ಯಾವ ಮಟ್ಟಕ್ಕೆ ಹಮ್ಮಿಕೊಂಡಿದ್ದಾರೆ ಅಂತ ತುಂಬ ಒಂದು ಖುಷಿ ಆಗುತ್ತೆ. ಆ ಥರ ಇದ್ದಾಗ ನಾವು ಪ್ರತಿ ಸಾರಿ ನೋಡಿದಾಗಲೂ ಕೂಡ ಒಂದು ಅದ್ಭುತನೇ ಅಂತ ಹೇಳ್ಬೋದು. ಯಾರು ಈ ಥರ ಎಲ್ಲ ಒಂದು ಕಡೆ ಮಾಡ್ಬೋದು, ಆದರೆ ಈ ಹೋದ ಕಡೆ ಎಲ್ಲ ಮಾಡೋದು ತುಂಬಾ ಕಷ್ಟ. ಆ ಒಂದು ನಿಟ್ಟಲ್ಲಿ ನಮ್ಮ ಮರವೆ ನಾರಾಯಣಪ್ಪರು ನಿಜಕ್ಕೂ ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ಜನ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ ತುಂಬ ಒಂದು ಖುಷಿ ಆಗುತ್ತೆ ನಿಜಕ್ಕೂ. ಅಲ್ಲಿ ಘಾಟಿ ಜಾತ್ರೆಗೂ ಇಲ್ಲಿನ ಸಪ್ಲಮ್ಮ ತಾಯಿ ಜಾತ್ರೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ, ಒಂದು ಕಡೆ ಒಂದು ಫಂಕ್ಷನಲ್ಲಿ ಊಟ ಮಾಡಿಸ್ಬೋದು, ಅಡುಗೆ ಮಾಡಿಸ್ಬೋದು, ಎರಡೂ ಜಾಗದಲ್ಲೂ ಮಾಡಿಸಿದಾಗ ತುಂಬ ಒಂದು ಖುಷಿ ಆಗುತ್ತೆ. ಆ ಖುಷಿಗೆ ನೋಡಿ ನಮ್ಮ ಆದಿಯ ಒಂದು ಖುಷಿ ಹೆಂಗಿದೆ ಅಂತ ನೋಡಿ. ಹಂಗೇನೇನಿಲ್ಲ, ನೋಡ್ತಾ ಇರ್ಬೋದು. ಏನು ಅನಿಸಿದೆ ಘಾಟಿಗೂ ಇದಕ್ಕೂ ಅನ್ನೋದನ್ನು ಆದಿಯವ್ರನ್ನ ಕೇಳೋಣ. ಆದಿಶ್ವರ್ ಅವ್ರು ಏನು ಹೇಳ್ತಾರೆ? ಅಣ್ಣ ನಮಸ್ತೆ. ಘಾಟಿಗೂ ಇಲ್ಲಿಗೂ ಸಪ್ಲಮ್ಮ ಜಾತ್ರೆಗೂ ಏನು ಅನಿಸುತ್ತೆ ಕ್ರೌಡು? ಬಟ್ ನನಗನ್ನಿಸ್ತಾ ಇದೆ ಅಲ್ಲಿಗಿನ್ನ ಇಲ್ಲೇ ಜಾಸ್ತಿ ಕ್ರೌಡ್ ಇದೆ ಅಂತ ಅನ್ನಿಸ್ತಾ ಇದೆ. ಹೌದಾ? ಓಕೆ. ಆದರೂ ಅಲ್ಲಿಯ ಊಟಕ್ಕೂ ಇಲ್ಲಿಯ ಊಟಕ್ಕೂ ಡಿಫ್ರೆನ್ಸ್ ಇದೆ. ಇಲ್ಲಿ ನಾನ್ ವೆಜ್ಜು ಎರಡೂ ಕಡೆ ಹೇಗೆ ಅನಿಸುತ್ತೆ ಮಾಡಿದಾಗ? ಓಕೆ, ಒಂದು ಖುಷಿ. ಓಕೆ, ಈಗ ಅಲ್ಲಿನ ಎತ್ತುಗಳು ಎಷ್ಟೋ ಜೊತೆ ಎತ್ತುಗಳನ್ನ ಮಾರಾಟ ಮಾಡಿದ್ರಿ, ಮತ್ತು ಇಲ್ಲೂ ಇನ್ನೂ ಎಷ್ಟೋ ಜೊತೆ ಹೊಸ್ದಾಗಿ ಆ್ಯಡ್ ಆಗಿದ್ದಾವೆ, ಮತ್ತು ಇರೋವು ಇದ್ದಾವೆ. ಇದರಲ್ಲಿ ಯಾವ್ದಾರ ಕೊಟ್ಟಿದ್ದೀರಾ ಈಗ? ಒಂದು ಜೊತೆ ಬೆಳಗ್ಗೆ ಯಾವ ವ್ಯಾಪಾರ ಕಡಿಮೆ. ಘಾಟಿ ಜಾತ್ರೆಗೂ ಈ ಜಾತ್ರೆಗೂ ವ್ಯಾಪಾರ ಎಷ್ಟು ಮಟ್ಟಕ್ಕೆ ಕಡಿಮೆ ಇರ್ಬೋದು? ಅಲ್ಲೂ ಲೆಕ್ಕಾಚಾರವಾಗಿ ನಡೆದಿಲ್ಲ. ಅಂದ್ರೆ ನಮ್ಮ 4 ಜೊತೆ ಮಾರಿದ್ವು. ಆಲ್ ಓವರ್ ಘಾಟಿ ಲೆಕ್ಕಾಚಾರಕ್ಕೆ ತಗೊಂಡ್ರೆ
ಪರ್ಸೆಂಟೇಜ್ ಕಡಿಮೆ. ಅಲ್ಲೆಲ್ಲ ಮಾರಕ್ಕೆ ಆಗಿಲ್ಲ. ಇರೋ ಲೆಕ್ಕದಲ್ಲಿ ಅವೆಲ್ಲ ಮಾರಬೇಕಿತ್ತು, ಆಗಲಿಲ್ಲ. ಅದು ಡೌನ್ ಆಯಿತು, ಇದು ಡೌನ್ ಆಗೋದಿಲ್ಲ. ಇದು ಡೌನ್ ಆಗೋದಕ್ಕೆ ಏನು ಕಾರಣ ಅಂದರೆ ಇಟ್ಕೊಂಡೆ ಇದು ಎರಡು ಒಂದೇ ಡೇಟಲ್ಲಿ ಬಿದ್ದಿದೆ. ಯಾಕೆಂದರೆ ನಾನು ಕೂಡ ನಿನ್ನೆ ನೈಟ್ ಅಲ್ಲೋಗಿ ಇಂಟರ್ವ್ಯೂ ಮಾಡಿದಾಗಲೂ ಅಲ್ಲೂ ಇದೇ ಥರ ಪ್ರಾಬ್ಲಮ್ ಆಗಿದೆ. ಯಾರು ಗಿರಾಕಿ ಇಲ್ಲ, ಎದೋಳ್ಸೋರೇ ಇಲ್ಲ. ಖಾಲಿ ಆಗಿಲ್ಲ, ಇಲ್ಲೂ ಖಾಲಿ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ಬೋದಾ? ಇದೊಂದು ಡೇಟು ಅದೊಂದು ಡೇಟು ಅದು ಏನಾಗ್ಬಿಟ್ಟಿದೆ ಅಂದರೆ ಅದು ಫಿಕ್ಸು 1ನೇ ತಾರೀಕು ಫಿಕ್ಸ್ ಆಗಿರುತ್ತೆ. ಇದೇನಂದರೆ ಉಳುಮೆ ಅಮಾವಾಸ್ಯೆ ಮೇಲೆ ಡಿಪೆಂಡ್ ಯಾವ ಥರ ಬೀಳುತ್ತೋ ಆ ಥರ ಬೀಳುತ್ತೆ. ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ರೈತರು ಅವಾಗಿಂದ ನಮಗೆ ಘಾಟಿನೂ ಅಷ್ಟೇ ಹೆಚ್ಚು ಕಮ್ಮಿ 15-20% ಸೇರ್ತಾ ಇದ್ದಿದ್ದು. ಈಗ ಈ ವರ್ಷ 10ನೇ ತಾರೀಕಿಗೆ ಸೇರ್ತೀವಿ. 10ನೇ ತಾರೀಕಿಗೆ ಸೇರ್ಕೊಂಡ್ಬಿಟ್ಟಿದೆ. ಓಕೆ, ಈಗ ವ್ಯಾಪಾರ ವಹಿವಾಟಲ್ಲಿ ಕಡಿಮೆ ಇದ್ದಾಗ ಇಷ್ಟೊಂದು ಜೊತೆ ರಾಶಿಗಳನ್ನು ತಂದಿಟ್ಕೊಂಡಿದ್ದೀರಾ, ಏನು ಅನಿಸುತ್ತೆ? ಏನಾದ್ರು ಸಾಕೋದಕ್ಕೆ ಎಲ್ಲ ಜೊತೆಗಳು ಮನೇಲಿದ್ದಾಗ ನಾವು ಮಾಡ್ತೀರಿ ಅಂತ ತಗೊಂಬಂದು ಕಟ್ಟಲ್ಲ. ಒಟ್ಟಿನಲ್ಲಿ ಮನೇಲಿ ಇರಬೇಕು. ಈಗ ಮಾರೋದು ಇನ್ನೊಂದು ತಿಂಗಳಾದ್ಮೇಲೆ ಇನ್ನೊಂದು 2 ದಿನ ತಗೊಂಬಂದಿರ್ತೀವಿ, ಜಾತ್ರೆಗೆ ಹೋಗಿ ತಂದಿರ್ತೀರಾ. ಓಕೆ, ಅಂದರೆ ನಿಮಗೆ ತುಂಬ ಒಂದು ಖುಷಿ ಆಗಿದೆ ಜಾತ್ರೆಯ ಒಂದು ಸಂದರ್ಭದಲ್ಲಿ. ಬಟ್ ಅಂದರೆ ಗಿರಾಕಿ ಕಡಿಮೆ ಇರೋದ್ರಿಂದ ಸ್ವಲ್ಪ ಜಾತ್ರೆಯಲ್ಲೂ ಅಷ್ಟೇ ನಮ್ಮ ತಹಸೀಲ್ದಾರ್ ಮೇಡಮ್ ಆಗಿರ್ಬೋದು ಎಲ್ಲ ಕಡೆ ಸುತ್ತಲೂ ಕ್ಲೀನ್ ಮಾಡಿಸಿ ಆಮೇಲೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತಹಸೀಲ್ದಾರ್ ಲೈಟಿಂಗ್ ವ್ಯವಸ್ಥೆ, ವಾಟರ್ ವ್ಯವಸ್ಥೆ, ಎಲ್ಲ ಟಾಯ್ಲೆಟ್ ವ್ಯವಸ್ಥೆನೂ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ. ಆಮೇಲೆ ಜಾಗ ಎಲ್ಲ ಎತ್ತಿ ಎಲ್ಲೆಲ್ಲಿ ಕಟ್ತಾ ಇದ್ದಾರೆ ಎಲ್ಲ ಕಡೆ ಕ್ಲೀನ್ ಮಾಡಿಸಿ ಭಾರಿ ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ಕರೆಂಟ್ ಹೋದ್ರು ಅಷ್ಟೇ ವಿತಿನ್ 5-10 ಮಿನಿಟ್ಸಲ್ಲಿ. ಓಕೆ, ತುಂಬ ಒಂದು ಖುಷಿ ಆಗುತ್ತೆ. ಹಾಗಾದರೆ ಚೆನ್ನಾಗಿ ಮಾಡಿದ್ದಾರೆ. ಅರೇಂಜ್ಮೆಂಟು ಎಲ್ಲ ಸೂಪರು. ವ್ಯಾಪಾರ ಒಂದಿಲ್ಲ ಅಷ್ಟೇ, ವ್ಯಾಪಾರ ಒಂದಿಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಎಚ್ಚೆತ್ಕೋಬೇಕು ಅಂತ ಅನಿಸುತ್ತಾ ಇದರಲ್ಲಿ. ಯಾಕಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾಗಳು ಬಂದ ತಕ್ಷಣ ಓವರ್ ಅಲ್ಲ ಇನ್ನೊಂದು ಏನಾಗ್ಬಿಡ್ತದೆ, ಈ ಸೋಷಿಯಲ್ ಮೀಡಿಯಾನೇ ರೇಟ್ ಎಲ್ಲ ಹೈಪ್ ಆಗ್ಬಿಡ್ತು. ಯಾವಾಗ ರೇಟ್ ಹೈಪ್ ಆಯಿತು ಕಟ್ಟೋದು ಇನ್ಡೇಟ್ ಆಗ್ತದೆ ಆ ಥರ. 7 ಲಕ್ಷ 8 ಲಕ್ಷ 10 ಲಕ್ಷ ಎಲ್ಲ. ಓಕೆ, ಈಗ ದೊಡ್ಡ ಮಟ್ಟದ ಎತ್ತುಗಳನ್ನು ನೀವು ತಂದಿದ್ದೀರಾ, ನೀವು ಕೊಟ್ಟಿದ್ದೀರಾ. ನಿಮಗೆ ಆ ಬೆಲೆ ಜಾಸ್ತಿ ಅನ್ನಿಸಿದೆಯಾ ನಿಮಗೂ ಕೂಡ? ನಾವು ಇವಾಗ ನಾವೇ ಒಟ್ಟಿ ನೀವೇ 6 ಲಕ್ಷ 1 ಸಾವಿರ. ಹೌದು, ಈಗ ಮಾಡಲೇಬೇಕಲ್ಲ. 6 ಲಕ್ಷ 1 ಸಾವಿರ ಇನ್ನೊಂದು 6 ಲಕ್ಷ ಬೇಕಾದ್ರೆ ಹೌದು, 10 ಲಕ್ಷನ ನಾವು ಮಾಡಲೇಬೇಕಲ್ಲ. ಆ ಲೆಕ್ಕಾಚಾರಕ್ಕೆ ಇವಾಗ ನಾವು ಕೇಳಕ್ಕೆ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಅವ್ರು ಕೊಡೋರು ಕಡಿಮೆ ಕೊಟ್ಟು ಮಾರೋರು ಕರೆಕ್ಟಾಗಿ ಮಾರೋದು ಹೋಗ್ತೈತೆ. ಓಕೆ, ಯಾಕೆ ಅಂದರೆ ಹೊರಗಡೆಗೆ ದನ ಹೋಗ್ತಾ ಇಲ್ಲ. ಹೊರಗಡೆ ದೇಶದ ಗಿರಾಕಿಗಳಿಗೆ ಯಾಕೆ ದನ ಹೋಗ್ತಿಲ್ಲ ಅಂದರೆ ಇಲ್ಲಿಂದ ಅಷ್ಟು ದುಡ್ಡು ಕೊಟ್ಟು ನಾವು ತೊಗೊಂಡಾಗ ಹೇಗೆ ವ್ಯವಸಾಯ ಮಾಡೋದು ಹೇಗೆ ಅಂತ ಅನ್ನೋ ಒಂದು ಫೀಲು. ಭಯ ಬೀಳ್ತಾರೆ. ಈಗ ಎಲ್ಲ ಇಟ್ಕೊಂಡೇ ಬರಲ್ಲ, ಏನೋ ರೀಸನಬಲ್ ಇದ್ರೆ ಎಲ್ಲ ಕಟ್ಟಿ ಮಾಡ್ತಾರೆ. 10 ಲಕ್ಷ 15 ಲಕ್ಷ ಅಂದರೆ ಎಲ್ಲ ಆ ಥರ. ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸೋಷಿಯಲ್ ಮೀಡಿಯಾನೇ ಅಂತ ಅನ್ನಿಸ್ತಿದೆಯಾ ನಿಮಗೆ? ಸೋಷಿಯಲ್ ಮೀಡಿಯಾ ಅನ್ನೋದಕ್ಕಿಂತ ಒಬ್ಬೊಬ್ಬರಿಂದ ಹಾಕ್ಬಿಡುತ್ತೆ. ಏನು ರಿಯಲ್ ಎಸ್ಟೇಟು ಅದು ಇದು ದುಡ್ಡು ಏನೋ ಒಂದು ತೊಗೊಂಬಂದು ಮಾಡಿದೆ ಅನ್ನೋ ಲೆಕ್ಕಾಚಾರಕ್ಕೆ. ಕೊಡೋರು ಆಮೇಲೆ ಇವರು ತಗೊಳೋರು ಇರ್ತಾರಣ್ಣ ಕರೆಕ್ಟಾಗಿ. ಕೊಡೋರು ಇವ್ರು ಹೋಗ್ಬಿಟ್ಟಿದ್ದಾರೆ, ಇವ್ರಿಗೆ ಎಕ್ಸ್ ಕೊಡಬೇಕು ಈ ಲೆಕ್ಕ ಆ ಥರ. ಆ ಥರ ಅಲ್ಲ, ಇವ್ರು ಕೊಡಕ್ಕೆ ರೆಡಿ ಇರ್ತಾರೆ. ಅವ್ರು ಕೊಡೋರು ಇದು ಬಂದಿದ್ರೆ ಇದು ಕಡಿಮೆ ಆಗಲ್ಲ ಅಂತೇಳು ಆ ಥರ ಅಲ್ಲಿ ಆ ಲೆಕ್ಕಾಚಾರ ಕೊಡಿಸ್ಬಿಡ್ತಾರೆ. ಆ ಲೆಕ್ಕಾಚಾರ ಆ ಥರ ಪರಿಸ್ಥಿತಿ ಇದೆ. ಮುಂದಿನ ದಿನಗಳಲ್ಲಿ ಇದು ಸುಧಾರಣೆ ಆಗುತ್ತಾ? ಇನ್ನೇ ಮುಂದಕ್ಕೆ ಇದೇ ಥರ ನಡ್ಕೊಂಡು ಹೋಗುತ್ತಾ? ಸುಧಾರಣೆ ಆಗುತ್ತೆ. ಅಂದರೆ ಅನ್ಕೊಂಡಿದ್ದೀರಿ. ಅತಿ ಶೀಘ್ರದಲ್ಲಿ ಆದ್ರೇ ಒಳ್ಳೇದು. ಇಲ್ಲ ಅಂದರೆ ಈಗ ಬೂಕದ ಜಾತ್ರೆ ಏನಾರು ಬೀಳ್ತು ಅಂದರೆ ಇನ್ನಲ್ಲಿಗೆ ಎಲ್ಲ ಜಾತ್ರೆನೂ ಬಿದ್ದಂಗೆನೆ. ಗ್ಯಾರಂಟಿ. ಯಾಕೆಂದರೆ ನಾಳೆ ನಡೀತಕ್ಕಂಥ 6ನೇ ತಾರೀಕು 7ನೇ ತಾರೀಕು ಜಾತ್ರೆ ಬೂಕದ ಮಟ್ಟ. ಅಲ್ಲಿ ಜಾತ್ರೆ ಎದ್ದೊಳ್ಬೇಕು ಅಂದರೆ ನಮ್ಮ ಜನ ಬುದ್ಧಿ ಕಲ್ತ್ಕೋಬೇಕು. ಏನಾದ್ರು 20 ಲಕ್ಷ 15 ಲಕ್ಷ 30 ಲಕ್ಷ 50 ಲಕ್ಷ ಅಂದ್ಕೊಂಡು ಹೋದ್ರೆ ಹಿಂಗಾಯ್ತು ಅಂದರೆ ನೆಕ್ಸ್ಟ್ ವರ್ಷ ನನ್ನ ಲೆಕ್ಕಾಚಾರ 90% ಡೌನ್ ಆಗ್ತಾರಿಲ್ಲ, ಎಲ್ಲ ಡೌನ್ ಆಗ್ತಾರೆ. ಕಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು ಅಣ್ಣ, ನಿಮ್ಮ ಜೊತೆ ಮಾತಾಡಿದ್ದಕ್ಕೆ.